ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನು ಅಮೆಝಾನಲ್ಲಿ ಒಂದಷ್ಟು ಐಟಮ್ಸ್ಗಳನ್ನ ತರಿಸಿದೆ. ಸೊ ಇವತ್ತು ಅನ್ಪ್ಯಾಕ್ ಮಾಡೋಣ, ಹಾಗೆ ರಿವ್ಯೂಸ್ನ ಕೊಡೋಣ ಅಂತ ಇವತ್ತು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಇದು ನಾನು ಫಸ್ಟ್ ಅಮೆಝಾನ್ ಪರ್ಚೇಸ್, ಹಾಗೆಯೇ ನನ್ನ ಫಸ್ಟ್ ಅನ್ಬಾಕ್ಸಿಂಗ್ ವೀಡಿಯೋ ಇದು. ಸೊ ಫಸ್ಟು ಈ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಏನಿದೆ ಅಂತ ಅಷ್ಟು ನನಗೆ ಐಡಿಯಾ ಇಲ್ಲ, ಬಟ್ ನಾನೆಲ್ಲ ಕಿಚನ್ ರಿಲೇಟೆಡ್ ಸೊ ಆರ್ಡರ್ ಮಾಡಿದ್ದೆ. ಹೇಗೆ ಬಂದಿದೆ ಏನು ಬಂದಿದೆ ಫಸ್ಟ್ ಮಾತಾಡೋಣ. ಇದು ಬಂದು ಅದ್ರದ್ದು ಬಿಲ್. ಇದ್ರದ್ದು ಪ್ರೈಸ್ ಎಲ್ಲ ಸ್ವಲ್ಪ ನೆನಪಿಲ್ಲ, ಏನಕ್ಕೆ ಅಂದರೆ 15 ಡೇಸ್ ಆಗಿದೆ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿ. ಬಟ್ ಇವತ್ತು ಅನ್ಬಾಕ್ಸ್ ಮಾಡ್ತೀನಿ, ಬಿಕಾಸ್ ನಾನು ಇವತ್ತು ಫ್ರೀ ಆಗಿರೋದ್ರಿಂದ ಇವತ್ತು ಅನ್ಬಾಕ್ಸ್ ಮಾಡ್ತೀನಿ. ಸೊ ನಾನು ಮೊದಲಿಗೆ ಆಯಿಲ್ ಡಿಸ್ಪೆನ್ಸರ್ನ ಆರ್ಡ್ರ್ ಮಾಡಿದ್ದೆ. ಸೊ ಇದು ಬಂದು ನನಗೆ 1 ಲೀಟರ್ದಾಗಿರುತ್ತೆ. ಸೊ ನಾನೆಲ್ಲ ಸ್ವಲ್ಪ ಸ್ಟೀಲ್ ಐಟಮ್ಸಲ್ಲೇ ಕಿಚನ್ನ ಡೆಕೋರೇಟ್ ಮಾಡೋಣ ಅಂತ ನಾನು ಸ್ಟೀಲ್ ಐಟಮ್ಸ್ನೇ ತರಿಸಿದ್ದೀನಿ. ಸೊ ಹೇಗೆ ಬಂದಿದೆ ನೋಡೋಣ. ಏಕೆಂದರೆ ನಾರ್ಮಲ್ ಆಯಿಲ್ ಜಸ್ಟ್ ಈಗ ಹಾಕ್ತೀರ ಅಂತಂದರೆ 1 ಸ್ಪೂನ್ ಅಥವಾ ಏನೋ ಒಂದು ಇದಾದಾಗ ಸೊ ಹೊರಗಡೆ ಎಲ್ಲ ಸ್ವಲ್ಪ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಅದಕ್ಕೆ ಆಯಿಲ್ ಡಿಸ್ಪೆನ್ಸರ್ ನನಗೆ ಯೂಸ್ಫುಲ್ ಅನಿಸ್ತು. ಸೊ ನಾನು ಅದಕ್ಕೆ ಇದನ್ನು ತರಿಸಿದ್ದೀನಿ. ಸೊ ಹೇಗಿದೆ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ, ಸ್ಟೀಲಲ್ಲೇ ಇದಿದೆ. ಸೊ ಇದು ಬಂದು ಗ್ಲಾಸ್ ಏನಲ್ಲ, ಪ್ಲಾಸ್ಟಿಕ್ ಮೆಟೀರಿಯಲ್ ಇದೆ. ಸೊ ಆಗಿರೋದ್ರಿಂದ ಒಡೆದೋಗುತ್ತೆ, ಕೈ ಜಾರುತ್ತೆ ಅನ್ನೋದು ಏನಿದಿರಲ್ಲ. ಸೊ ಓಪನಿಂಗ್ ಕೊಟ್ಟಿದ್ದಾರೆ, ಹಾಗೆ ಇದನ್ನು ಟ್ಯಾಪ್ ಕೊಟ್ಟಿದ್ದಾರೆ. ಓಕೆ, ನನ್ನ ಕಡೆಯಿಂದ ಇದಕ್ಕೆ 10/9.5. ಓಕೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಇದ್ರದ್ದು ಕಾಸ್ಟ್ ನನಗೆ ಮರ್ತೋಗಿದೆ. ಇಲ್ಲಿ 999 ಹಾಕಿದ್ದಾರೆ, ಬಟ್ 999 ಅಷ್ಟಿಲ್ಲ. ಇದು ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ಇದು ಬಂದು ನಾನು ಸ್ವಲ್ಪ ಡ್ರಾಯಿಂಗ್ಸ್ ಇದೆಲ್ಲ ಮಾಡೋದ್ರಿಂದ ನನಗೆ ಕಂಟೈನರ್ಸ್ ಬೇಕಿತ್ತು. ಸೊ ನಾನು ಸರ್ಚ್ ಮಾಡ್ತಾಯಿದ್ದೆ, ಅಂದರೆ ಲೈಕ್ 5 ml 10 ml 15 ml ಮತ್ತು 20 ml ಆ ಥರ. ಸೊ ನನಗೆ ಇದು ಕಮ್ಮಿ ಕಾಸ್ಟಲ್ಲೇ ಸಿಕ್ಕಿದೆ. ಇದು ಬಂದು 10 ml, ಇದು ಬಂದು 20, ಇದು 25 ಅಥವಾ 30 ml. ಸೊ ಸೆಟ್ ಆಫ್ 6. ಇದು ಯಾರೆಲ್ಲ ನೀವು ಡ್ರಾಯಿಂಗ್ಸ್ ಮಂಡಲ ಆರ್ಟ್ ಅಥವಾ ಆ ಥರ ಸ್ಕೆಚಸ್ ಮಾಡ್ತೀರೋ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಓಕೆ, ಬಾಕ್ಸ್ ಕೂಡ ಚೆನ್ನಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ. ಕ್ವಾಲಿಟಿ ನಾನು ಒಂದನ್ನು ಓಪನ್ ಮಾಡಿ ನೋಡ್ತೀನಿ. ಓಕೆ, ಮೆಟೀರಿಯಲ್ ಕೂಡ ಗಟ್ಟಿಯಾಗಿದೆ. ಓಕೆ, ಕೊಡ್ಬೋದು ಅಮೌಂಟ್. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಇದಕ್ಕೆ ನಾನು ರೇಟಿಂಗ್ 10/9.5 ಕೊಡ್ತೀನಿ. ನಾನು ಹೇಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನೆಲ್ಲೋ ಇದು ತುಂಬ ಲೈಕ್ ಲೈಟ್ ವೆಯ್ಟ್ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ತುಂಬ ಗಟ್ಟಿ ಇದೆ. ಸೊ ಇದೆರಡು ಆಯಿತು. ಸೊ ನೆಕ್ಸ್ಟ್ ಯಾವ ಪ್ಯಾಕ್ ಓಪನ್ ಮಾಡೋಣ. ಓಕೆ, ಪ್ಯಾಕ್ ಓಪನ್ ಮಾಡೋಣ. ಏನಿದೆ ಅಂತ ಗೊತ್ತಿಲ್ಲ, ತುಂಬ ಸೌಂಡ್ ಆಗ್ತಿದೆ. ಬಟ್ ಸ್ಟೀಲ್ ರಿಲೇಟೆಡ್ ಮೆಟೀರಿಯಲ್ ನಾನು ತರಿಸಿರೋದು ಎಲ್ಲ. ಸೊ ಹಾಗಾಗಿ ನೋಡೋಣ, ಓಪನ್ ಮಾಡಿ. ಗಟ್ಟಿ ಪ್ಯಾಕಿಂಗ್ ಮಾಡಿದ್ದಾರೆ, ಯಾಕಂದರೆ ಸ್ಟೀಲ್ ರಿಲೇಟೆಡ್ ಐಟಮ್ಸ್ ಆಗಿರೋದ್ರಿಂದ. ಓಕೆ, ಇದು ಬಂದು ನಾನು ವಾಶ್ರೂಮಿಗೆ ಲೈಕ್ ಸ್ಟ್ಯಾಂಡ್ಸ್ ಥರ ತರಿಸಿದ್ದೆ. ಓಕೆ ಫೈನ್. ನಾನು ಅಂದ್ಕೊಂಡೆ ಇದು ಅಷ್ಟು ಚೆನ್ನಾಗಿ ಬರಲ್ಲ ಅಂತ, ಬಟ್ ಚೆನ್ನಾಗಿ ಬಂದಿದೆ. ಸೊ ಇದ್ರದ್ದು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲೇ, ಯಾವ ಥರ ಇದನ್ನು ಆರ್ಡರ್ ವೈಸ್ ಇದು ಮಾಡ್ಕೋಬೇಕಂತ. ಸೊ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಾನು ಇದನ್ನು ಆರ್ಡ್ರ್ ಮಾಡಿದ್ಮೇಲೆ.